ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಗೆಸ್ಟ್ಗಳಾಗಿ ಮನೆ ಒಳಗಡೆ ಬಂದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳಾಗಿ ಆಟ ಆಡಿಕೊಂಡು ಮತ್ತೆ ಗೆಸ್ಟ್ಗಳಾಗೇ ಆಚೆ ಹೋದಂತಹ ಚೈತ್ರ ಮತ್ತು ರಜತ್ ಅವರ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವರಿಬ್ಬರಲ್ಲಿ ನೀವು ಯಾರನ್ನ ಮಿಸ್ ಮಾಡ್ಕೊಳ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಹೇಳೋದಾದರೆ ಚೈತ್ರ ಮತ್ತು ರಜತ್ ಇವರಿಬ್ಬರಲ್ಲಿ ಆಟದ ಕೋರ್ಸನ್ನು ಬದಲಾಯಿಸುವಂತಹ ಒಂದು ಪೊಟೆನ್ಷಿಯಲ್ ಯಾರಾದರೂ ಜಾಸ್ತಿ ತೋರಿಸ್ಕೊಂಡಿದ್ದು ಅಂತಂದರೆ ಅದು ರಜತ್ ಅವ್ರು ಮಾತ್ರ. ಅಫ್ಕೋರ್ಸ್ ಚೈತ್ರ ಅವರು ಅವರದೇ ರೀತಿಯಲ್ಲಿ ಆಟ ಆಡಿದ್ರು, ಎಲ್ಲೂ ಕೂಡ ಅವರು ಫೇಕ್ ಮಾಡಲಿಲ್ಲ. ಗೆಸ್ಟಾಗಿ ಬಂದಿದ್ದೀನಿ, ಸುಮ್ಮನೆ ಸೇಫಾಗಿ ಎಲ್ಲರ ಜೊತೆಗೂ ಚೆನ್ನಾಗಿ ಇದ್ಕೊಂಡು ಆಟ ಆಡ್ಕೊಂಡು ಹೋಗೋಣ ಅನ್ನೋ ರೀತಿಯಲ್ಲಿ ಚೈತ್ರ ಅವರು ಆಟ ಆಡಿಲ್ಲ. ಲಾಸ್ಟ್ ಸೀಸನಲ್ಲಿ ಅವ್ರ ಬಗ್ಗೆ ಯಾವ ರೀತಿ ಒಂದು ಪಿಕ್ಚರ್ ನಮಗೆಲ್ಲ ಸಿಕ್ಕಿತ್ತೋ, ನೆಗೆಟಿವ್ ಆರ್ ಪಾಸಿಟಿವ್, ಅದೇ ಥರ ಪಿಕ್ಚರನ್ನು ಈ ಸೀಸನಲ್ಲೂ ಅವರು ಕೊಟ್ಟರು. ಅದರ ಬಗ್ಗೆ ಕಿಚ್ಚ ಸುದೀಪ್ ಸರ್ ಕೂಡ ಅಪ್ರಿಷಿಯೇಟ್ ಮಾಡಿದ್ರು. ಬಟ್ ರಜತ್ ಅವರು ಎಲ್ಲೋ ಒಂದು ಕಡೆ ಲಾಸ್ಟ್ ಸೀಸನ್ಗಿಂತ ಈ ಸೀಸನಲ್ಲಿ ಇಷ್ಟ ಆದರು ಅಂತಲೇ ಹೇಳ್ಬೋದು. ಹಾಗಂತ ಅವರಲ್ಲಿ ದುರ್ವರ್ತನೆ ಇರಲಿಲ್ಲ ಅಥವಾ ಅವರು ಕೆಟ್ಟ ಪದಗಳನ್ನು ಬಳಸಲಿಲ್ಲ ಅಥವಾ ಅವರ ಬಿಹೇವಿಯರ್ ತುಂಬ ಅದ್ಭುತವಾಗಿತ್ತು ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದಷ್ಟು ಕೆಟ್ಟ ರೀತಿಯಲ್ಲಿ ಅವರು ವರ್ತಿಸಿದ್ದಾರೆ, ಅವರು ಕೆಟ್ಟ ಪದಗಳನ್ನು ಬಳಸಿದ್ದಾರೆ, ಹೇಗೆ ನಡ್ಕೊಳ್ಬಾರ್ದೋ ಆ ರೀತಿಯೆಲ್ಲ ಅವರು ನಡ್ಕೊಂಡಿದ್ದಾರೆ. ಹಾಗೆ ಮಾಡಿದಾಗಲೆಲ್ಲ ನಾವು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದೀವಿ. ಲಾಸ್ಟ್ ಸೀಸನಲ್ಲೂ ಹಾಗೆ ಮಾಡಿದ್ರು ಅವರು. ಬಟ್ ಈ ಸೀಸನಲ್ಲಿ ಪರ್ಟಿಕ್ಯುಲರ್ಲಿ ಅವರು ಈ ಸೀಸನ್ನ ಕಂಟೆಸ್ಟೆಂಟ್ಸ್ಗಳನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡಿದರು ಅನ್ನೋದು ಎವಿಡೆಂಟಾಗಿ ಕಾಣಿಸ್ತಾ ಇತ್ತು. ಎಲ್ಲರ ಬಗ್ಗೆನೂ ಆಲ್ಮೋಸ್ಟ್ ಮನೇಲಿದ್ದಂತಹ ಎಲ್ಲ ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಕೂಡ ಅವರು ಕರೆಕ್ಟ್ ಆದಂತಹ ಅಕ್ಯುರೇಟ್ ಆದಂತಹ ಒಂದು ಒಪಿನಿಯನನ್ನು ಹೊಂದಿದ್ರು. ಅದಕ್ಕೆ ಒಂದು ಟೆಸ್ಟಿಮೋನಿ ಅಂತಂದರೆ ಅವರು ನಿನ್ನೆ ಎಪಿಸೋಡಲ್ಲಿ ಕೊಟ್ಟಂತಹ ಒಂದು ರಿಪೋರ್ಟ್ ಕಾರ್ಡ್. ಆ ರಿಪೋರ್ಟ್ ಕಾರ್ಡಲ್ಲಿ ಯಾರ್ಯಾರು ಯಾವ್ಯಾವ ರೀತಿ ಆಟ ಆಡ್ತಾ ಇದ್ದಾರೆ ಅನ್ನೋದನ್ನು ಬಹಳ ಅಕ್ಯುರೇಟಾಗಿ ಅವರು ತಿಳಿಸ್ಕೊಟ್ರು. ಆಲ್ಮೋಸ್ಟ್ ನಾವು ಪ್ರೇಕ್ಷಕರಾಗಿ ಯಾವ ರೀತಿ ಈ ಒಂದು ಸೀಸನ್ 12ನ ನೋಡಿಕೊಂಡು ಕಂಟೆಸ್ಟೆಂಟ್ಸ್ಗಳ ಬಗ್ಗೆ ಅಭಿಪ್ರಾಯವನ್ನು ಹೊಂದಿದ್ದೀವೋ ಅದಕ್ಕೆ ಆಲ್ಮೋಸ್ಟ್ ಅಕ್ಯುರೇಟ್ ಆದಂತಹ ಒಪಿನಿಯನ್ಗಳನ್ನೇ ರಜತ್ ಅವರು ಕೊಟ್ಟರು. ಆ್ಯಂಡ್ ಅದಕ್ಕಿಂತ ಹೆಚ್ಚಾಗಿ ಬಹಳ ಅನ್ಬಯಾಸ್ಡ್ ಆಗಿ ಅವರು ಒಳಗಡೆ ಆಟ ಆಡಿದ್ರು. ಹೊರಗಡೆ ಬರುವಾಗ ಕೂಡ ರಘು ಅವ್ರಿಗೆ ಹೇಳ್ತಾರೆ ಗಿಲ್ಲಿ ವಿಷಯ ಬಿಟ್ಬಿಡಿ ಅಂತ. ಹಾಗೆಯೇ ರಕ್ಷಿತಾ ಅವ್ರಿಗೆ ಹೇಳ್ತಾರೆ ನೀನು ಸ್ಪಂದನ ಮತ್ತು ಕಾವ್ಯ ಅವ್ರನ್ನ ಬಿಟ್ಬಿಡೋ, ನೀನು ನಿನ್ಪಾಡಿಗೆ ಆಟ ಆಡೋ ಅಂತ ಹೇಳ್ತಾರೆ. ಅಂದರೆ ಇನ್ಫ್ಯಾಕ್ಟ್ ರಾಶಿಕಾ ಅವ್ರಿಗೆ ಎಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಉಸ್ತುವಾರಿ ಅಂತ ಬಂದಾಗ ಅಲ್ಲಿ ರಾಶಿಕಾ ಅವ್ರಿಗೆ ಮನೆಯವರೆಲ್ಲರೂ ಸೇರಿ ಅವ್ರನ್ನ ಕನ್ಫ್ಯೂಸ್ ಮಾಡಿದ್ರು ಅಂತ ಅವ್ರ ಪರವಾಗಿ ಕೂಡ ಸ್ಟ್ಯಾಂಡ್ ತಗೊಂಡ್ರು. ಎಲ್ಲರ ಬಗ್ಗೆನೂ ಅನ್ಬಯಾಸ್ಡ್ ಆಗಿದ್ದರು. ಅಫ್ಕೋರ್ಸ್ ನಮ್ಮ ಅಶ್ವಿನಿ ಮತ್ತು ಧ್ರುವಂತ್ ಅವರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕೂಡ ಅವರು ಕಾಡಿದರು. ಅವರಿಬ್ಬರ ಜೊತೆಗೆ ಮಾತ್ರ ಅವ್ರು ಅಷ್ಟೇನು ಅಂದರೆ ಒಳ್ಳೆ ರೀತಿಯಲ್ಲಿ ಇರಲಿಲ್ಲ. ಅದಕ್ಕೆ ಕಾರಣ ಧ್ರುವಂತ್ ಮತ್ತು ಅಶ್ವಿನಿಯವರ ಆಟನೇ ಅಂತಲೇ ಹೇಳ್ಬೋದು. ಪ್ರತಿಕ್ರಿಯೆಗೆ ತಕ್ಕ ಹಾಗೆ ಇವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸೊ ಅದನ್ನು ಹೊರತುಪಡಿಸಿದ್ರೆ ಮನೆಯವರೆಲ್ಲರನ್ನೂ ಕೂಡ ಅವರು ಒಂದೇ ರೀತಿಯಲ್ಲಿ ಒಂದೇ ತಕಡಿಯಲ್ಲಿ ನೋಡಿದ್ರು. ಅನ್ಬಯಾಸ್ಡ್ ಆಗಿ ಎಲ್ಲರನ್ನೂ ಕಾಣ್ತಾ ಇದ್ರು. ಅನ್ಬಯಾಸ್ಡ್ ಆಗಿ ಎಲ್ರಿಗೂ ಕೂಡ ಶುಭ ಹಾರೈಸಿ ಅವರು ಹೊರ ಬಂದರು. ಸೊ ಇನ್ ದ್ಯಾಟ್ ವೇ ರಜತ್ ವಾಸ್ ನಿಜವಾಗ್ಲೂ ಇಂಪ್ರೆಸಿವ್ ಅಂತಲೇ ನಾನು ಹೇಳ್ತೀನಿ. ಜೊತೆಗೆ ಗಿಲ್ಲಿಯವ್ರ ಜೊತೆಗೆ ಅವರು ಆಟ ಆಡಿದಂತಹ ರೀತಿ, ಗಿಲ್ಲಿಯವ್ರ ಜೊತೆಗೆ ಅವರು ಇದ್ದಂತಹ ರೀತಿ, ಸೀಸನ್ 12 ಒಂದು ಅಧ್ಯಾಯ ಅಂತ ನಾವು ಅಂದ್ಕೊಂಡ್ರೆ ಗಿಲ್ಲಿ ಮತ್ತು ರಜತ್ ಅವರ ಆಟವನ್ನೇ ಒಂದು ಅಧ್ಯಾಯವನ್ನಾಗಿ ನಾವು ನೋಡ್ಬೋದು. ಸೊ ಅಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಗಿಲ್ಲಿ ಜೊತೆಗೆ ಅವ್ರು ನಡ್ಕೊಳ್ತಾ ಇದ್ದಂತಹ ರೀತಿ, ಗಿಲ್ಲಿ ಕಾಮಿಡಿಗೆ ಅವರು ನಗ್ತಾ ಇದ್ದಂತಹ ರೀತಿ, ರಜತ್ ಅವರಲ್ಲೂ ಒಂದು ಮಗು ಮನಸ್ಸಿದೆ ಅಲ್ವಾ ಅಂತ ಅನಿಸೋದಕ್ಕೆ ಕಾರಣ ಆಯಿತು. ಅಫ್ಕೋರ್ಸ್ ಸೀಸನ್ 12ಅಲ್ಲಿ ಗಿಲ್ಲಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಸ್ಗಳನ್ನು ಫ್ರೆಂಡ್ಸ್ ಅಂತ ಅವರು ಭಾವಿಸಿದ್ದಾರೆ. ಈಗಲೂ ಕೂಡ ಅವ್ರು ಬಿಟ್ಕೊಡಲ್ಲ. ರಘು ಅವ್ರನ್ನ ನೆನ್ನೆನೂ ಬಿಟ್ಕೊಟ್ಟಿಲ್ಲ. ಬಬಲ್ ಬರ್ಸ್ಟ್ ಮಾಡುವಂತಹ ಟಾಸ್ಕಲ್ಲಿ ಅಲ್ಲೂ ಕೂಡ ರಘು ಅವ್ರಿಗೆ ಹೇಳ್ತಾರೆ ನಾನು ಅವರ ಫ್ರೆಂಡ್ಶಿಪ್ಪನ್ನು ಅಡ್ವಾಂಟೇಜಾಗಿ ತಗೊಂಡು ನಾನು ರಘು ಅಣ್ಣನನ್ನು ಅವಮಾನ ಮಾಡ್ತಿದ್ದೀನಿ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆ ಊಹೆಯಿಂದ ಯಾಕಂದರೆ ಆ ಒಂದು ಒಪಿನಿಯನಿಂದ ಅವ್ರು ಆಚೆ ಬರಬೇಕು ಅಂತ ಬಬಲ್ ಬರ್ಸ್ಟ್ ಮಾಡಿದ್ರು. ಸೊ ಗಿಲ್ಲಿ ಸ್ನೇಹವನ್ನು ಯಾವ ರೀತಿ ನೋಡ್ತಾರೆ ಅಂತ ಗೊತ್ತು. ಗಿಲ್ಲಿ ತಮ್ಮ ಸ್ನೇಹವನ್ನು ತಮ್ಮ ಹೃದಯದಲ್ಲಿ ಕೆಲವರಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಆದರೆ ರಜತ್ ಅವರು ಗಿಲ್ಲಿಯನ್ನು ಅರ್ಥ ಮಾಡಿಕೊಂಡಿದ್ದ ರೀತಿ ಬೇರೆ ಯಾರು ಕೂಡ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಕಣ್ಣು ಮುಚ್ಕೊಂಡು ಹೇಳ್ಬೋದು. ಅಷ್ಟರ ಮಟ್ಟಿಗೆ ಗಿಲ್ಲಿ ಅವ್ರನ್ನ ರಜತ್ ಅವರು ಅರ್ಥ ಮಾಡ್ಕೊಂಡಿದ್ರು. ರಜತ್ ಗಿಲ್ಲಿಯವರು ಮಾಡ್ತಾ ಇದ್ದಂತಹ ಕಾಮಿಡಿಯಲ್ಲಿ ಪಾಯಿಂಟ್ ಇದೆ, ಕಲ್ಮಶ ಇಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಬಹುಶಃ ಯಾವೊಬ್ಬ ಸ್ನೇಹಿತರಾಗಿರ್ಬೋದು, ಯಾವೊಬ್ಬ ಕಂಟೆಸ್ಟೆಂಟ್ ಕೂಡ ಗಿಲ್ಲಿಯವ್ರನ್ನ ಇಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿರಲಿಲ್ಲ. ಜೊತೆಗೆ ಗಿಲ್ಲಿ ಜೊತೆಗೆ ಅವ್ರು ಮಾಡ್ತಾ ಇದ್ದಂತಹ ಚೇಷ್ಟೆಗಳು, ಗಿಲ್ಲಿ ಜೊತೆಗೆ ಮಾಡ್ತಾ ಇದ್ದಂತಹ ತರಲೆಗಳು ನಿಜವಾಗ್ಲೂ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿತ್ತು. ಹಾಗಂತ ಗಿಲ್ಲಿ ಜೊತೆಗೆ ಅವ್ರಿಗೇನು ಡಿಫ್ರೆನ್ಸೇ ಇರಲಿಲ್ವಾ? ಡೆಫಿನೆಟ್ಲಿ ಇತ್ತು. ಸ್ಟಾರ್ಟಿಂಗಲ್ಲಿ ಗೆಸ್ಟಾಗಿ ಬಂದಾಗ ಏನೋ ಒಂದು ಊಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿ ಅವರು ಕಾಲೆಳೆದಾಗ ಅದಕ್ಕೆ ಸರಿಯಾಗಿ ವಾರ್ನಿಂಗ್ ಕೊಟ್ಟರು. ಅವರದೇ ರೀತಿಯಲ್ಲಿ ರಜತ್ ಅವ್ರ ಬಿಹೇವಿಯರ್ ಹೇಗೆ ಅಂತ ನಿಮಗೆ ಗೊತ್ತು, ಅವರದೇ ರೀತಿಯಲ್ಲಿ ಗಿಲ್ಲಿಗೆ ವಾರ್ನಿಂಗ್ ಕೊಟ್ಟರು.
ಅದಾದಮೇಲೆ ಅವರು ಕಂಟೆಸ್ಟೆಂಟ್ ಆಗಿ ಬದಲಾಗ್ತಾರಲ್ಲ, ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ ಬದಲಾದ್ಮೇಲೆ ಗಿಲ್ಲಿ ಜೊತೆಗೇ ಇರ್ತಾಯಿದ್ರು. ಎಷ್ಟರ ಮಟ್ಟಿಗೆ ಜೊತೆಗಿರ್ತಾ ಇದ್ರು ಅಂತಂದರೆ ಮನೆಯವರೆಲ್ಲರಿಗೂ ಕೂಡ ಸಾಕಷ್ಟು ಜನರಿಗೆ ಇವರಿಬ್ಬರ ಲೈಕಂದರೆ ಆಟ ನೋಡಿ, ಇವರಿಬ್ಬರ ಒಡನಾಟ ನೋಡಿ ಜಲಸ್ ಆಗೋದಕ್ಕೆ ಶುರುವಾಯಿತು. ನಾಮಿನೇಷನ್ ಅಂತ ಬಂದಾಗ ರಜತ್ ಅವ್ರೇನೋ ಬರುವಾಗ ಏನೋ ಎಲ್ಲರದ್ದು ಚಳಿ ಬಿಡಿಸ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ಕೊಂಡು ಬಂದರು. ಈಗ ನೋಡಿದ್ರೆ ಗಿಲ್ಲಿಯವ್ರ ಜೊತೆಗೇ ಇರ್ತಾರೆ ಅಂತ ಆ ಒಂದು ರೀಸನನ್ನು ಕೊಟ್ಟು ಆ್ಯಕ್ಚುಲಿ ನಾಮಿನೇಟ್ ಮಾಡಿದವರು ಇದ್ದಾರೆ. ಅಷ್ಟರ ಮಟ್ಟಿಗೆ ರಜತ್ ಮತ್ತು ಗಿಲ್ಲಿಯವರ ಒಡನಾಟ ಮನೆಯಲ್ಲಿದ್ದಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಜಲಸ್ ಬರೋದಕ್ಕೆ ಕಾರಣ ಆಗಿತ್ತು. ಬಟ್ ಅಲ್ಲೂ ಕೂಡ ರಜತ್ ಅವರು ಒಳ್ಳೊಳ್ಳೆ ಪಾಯಿಂಟ್ಗಳನ್ನು ಹೇಳಿ ಅದನ್ನು ಡಿಫೆಂಡ್ ಮಾಡಿಕೊಂಡ್ರು. ತಮಾಷೆ ಮಾಡೋದೇ ಬೇಡವಾ ಹಾಗಾದರೆ? ಹೌದು, ಗಿಲ್ಲಿಗೆ ನಾನು ವಿರೋಧ ವ್ಯಕ್ತಪಡಿಸಿದ್ದೆ, ಗಿಲ್ಲಿ ಮೇಲೆ ನಾನು ಎಗರಾಡಿದ್ದೆ ಗೆಸ್ಟ್ ಆಗಿ ಬಂದಾಗ. ಬಟ್ ಅದಾದಮೇಲೆ ಅವ್ನು ತಪ್ಪು ಮಾಡಿಲ್ಲ ಅಲ್ವಾ? ತಪ್ಪು ಮಾಡಿದರೆ ನಾನು ಅವನ ಬಗ್ಗೆ ಮಾತಾಡ್ಬೋದು. ಸುಮ್ಮನೆ ನಾನು ಯಾಕೆ ಮಾತಾಡಲಿ? ಜೊತೆಗೆ ನಾನು ಕಾಮಿಡಿ ಮಾಡೋದೇ ತಪ್ಪ ಮನೆ ಒಳಗಡೆ? ಹಾಗಾದರೆ ಮನೆಯವರೆಲ್ಲರಿಗೂ ಏನಾಗಿದೆಯೋ ಭಗವಂತನೇ ಅಂತ ಮುಖಕ್ಕೆ ಹೊಡೆದಂಗೆ ಮನೇಲಿದ್ದಂತಹ ಕಂಟೆಸ್ಟೆಂಟ್ಸ್ಗಳಿಗೆ ಅವ್ರು ಹೇಳಿದರು. ಅದೇನೋ ಗೊತ್ತಿಲ್ಲ, ಗಿಲ್ಲಿ ಜೊತೆಗೆ ಯಾರೇ ಅಸೋಸಿಯೇಟ್ ಆದರೂ ಕೂಡ ಮನೇಲಿರುವಂತಹ ಬೇರೆ ಕಂಟೆಸ್ಟೆಂಟ್ಸ್ಗಳಿಗೆ ಸ್ವಲ್ಪ ಜಲಸ್ ಆಗೋದಕ್ಕೆ ಶುರುವಾಗುತ್ತೆ. ಸೊ ಅದನ್ನು ರಜತ್ ಅವರು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ರು. ಗಿಲ್ಲಿಯವರ ಪಾಲಿಗೆ ರಜತ್ ನಿಜವಾಗಲೂ ಕಾವಲಿಗನಾಗಿ ನಿಂತಿದ್ರು. ಮೊನ್ನೆ ಕೂಡ ಈಗ ರಘು ಅವ್ರಿಗೆ ಆ್ಯಕ್ಚುಲಿ ಗಿಲ್ಲಿಯವರು ಸ್ವಲ್ಪ ಕಾಲು ಎಳಿತಾ ಇರ್ತಾರಲ್ಲ ಅಡುಗೆ ಮನೆಯಲ್ಲಿ, ಅಡುಗೆ ಆಯ್ತಾಣ ಅಂತ ಕೇಳಿಕೊಂಡು, ಆ ಟೈಮಲ್ಲೂ ರಘು ಅವರು ಸುಮ್ಮನೆ, ಯಾಕಂದರೆ ಅವರು ಫ್ಯೂರಿಯಸ್ ಆಗಿ ಗಿಲ್ಲಿ ಮೇಲೆ ಏನೋ ಒಂದು ಮಾತಾಡಿಕೊಂಡು ಅವ್ರ ಹತ್ರ ಬಂದಾಗ ಕೂಡ ಅಲ್ಲಿ ಅದನ್ನು ತಡೆಯುವಂತಹ ಪ್ರಯತ್ನ ಮಾಡ್ತಾರೆ ರಜತ್ ಅವರು. ಬಹುಶಃ ಇಷ್ಟರ ಮಟ್ಟಿಗೆ ಗಿಲ್ಲಿಗೆ ಸಪೋರ್ಟಿವ್ ಆಗಿದ್ದಂತಹ ಕಂಟೆಸ್ಟೆಂಟ್ ಈ ಸೀಸನ್ನಲ್ಲಿ ಕಾವ್ಯ ಅವರನ್ನು ಬಿಟ್ಟರೆ, ರಕ್ಷಿತಾ ಅವರನ್ನು ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಿ ಗಿಲ್ಲಿಗೆ ಬಹಳ ಸಪೋರ್ಟಿವ್ ಆಗಿ ಅವರು ನಿಂತಿದ್ರು. ಬಹಳ ಚೆನ್ನಾಗಿ ಗಿಲ್ಲಿಯವರ ಸ್ಟ್ರಾಟಜಿ ಏನು, ಗಿಲ್ಲಿಯವರು ಯಾವ ಇಂಟೆನ್ಷನಿಂದ ಒಬ್ಬರಿಗೆ ಕಾಮಿಡಿ ಮಾಡ್ತಾ ಇದ್ದಾರೆ, ಯಾವ ಇಂಟೆನ್ಷನಿಂದ ಒಬ್ಬರಿಗೆ ಕಾಲು ಎಳಿತಾ ಇದ್ದಾರೆ, ಯಾಕೆ ಅವರಲ್ಲಿ ಕಲ್ಮಶನೇ ಇಲ್ಲ ಅಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು ರಜತ್ ಮಾತ್ರ. ಸೊ ಡೆಫಿನೆಟ್ಲಿ ಗಿಲ್ಲಿ ಅವರನ್ನು ಯಾರೆಲ್ಲ ಇಷ್ಟಪಡ್ತಾ ಇದ್ದಾರೋ ರಜತ್ ಅವ್ರನ್ನ ನಿಜಕ್ಕೂ ಇಷ್ಟಪಡ್ತಾರೆ. ಅಷ್ಟರ ಮಟ್ಟಿಗೆ ರಜತ್ ಮತ್ತು ಗಿಲ್ಲಿಯವರ ಕಾಂಬಿನೇಷನ್ ಸೀಸನ್ 12ನಲ್ಲಿ ವರ್ಕ್ ಆಗಿತ್ತು. ಅವರಿಬ್ಬರು ಅಕಸ್ಮಾತ್ ಇರ್ತಾ ಇದ್ದಿದ್ರೆ ಡೆಫಿನೆಟ್ಲಿ ಫಿನಾಲೆ ವಾರದ ತನಕ ರಜತ್ ಬಂದಿರ್ತಾಯಿದ್ರು. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ರಜತ್ ಅವರು ಮತ್ತು ಚೈತ್ರ ಅವರು ಗೆಸ್ಟ್ಗಳಾಗಿ ಲೈಕಂದರೆ ಇದೀವಿ ಅಂತ ಗೊತ್ತಿದ್ರು ಕೂಡ ಅವ್ರ ಮಧ್ಯೆ ಏನೋ ಒಂದು ಡಿಫ್ರೆನ್ಸ್ ಬಂದಾಗ ಲಾಸ್ಟ್ ಸೀಸನಲ್ಲಿ ಯಾವ ರೀತಿ ಜಗಳ ಆಡ್ತಾಯಿದ್ರು ಅದೇ ಥರನೇ ಜಗಳ ಆಡಿದರು. ಸೊ ಅದಕ್ಕೆ ಲೈಕಂದರೆ ಈಗ ಇನ್ನೊಂದು ಸ್ವಲ್ಪ ಉರಿತಾ ಇರೋ ಬೆಂಕಿಗೆ ತುಪ್ಪ ಹಾಕಿದ್ದು ಗಿಲ್ಲಿ, ಅಂದರೆ ಚೇಷ್ಟೆ ಮಾಡ್ತಾಯಿದ್ರು. ಇಲ್ಲಿ ರಜತ್ ಗಿಲ್ಲಿಗೆ ಪಾಯಿಂಟ್ಸ್ನ ಹೇಳ್ಕೊಡೋದಕ್ಕೆ ಲಾಸ್ಟ್ ಸೀಸನಲ್ಲಿ ಹೇಗೆ ಆಟ ಆಡಿದರು ಚೈತ್ರ ಅಂತ. ಸೊ ಅದನ್ನು ಗಿಲ್ಲಿ ಎತ್ತಿ ಹೇಳೋದಕ್ಕೆ ಅದು ಮಾತ್ರ ಮಜವಾಗಿತ್ತು. ಡೆಫಿನೆಟ್ಲಿ ಚೆನ್ನಾಗೇ ಗಿಲ್ಲಿ ಮತ್ತು ರಜತ್ ಅವರು ರೂಲ್ ಮಾಡಿದ್ರು. ಕೆಲವರು ಹೊರಗಡೆ ಅವರನ್ನು ಲೈಕಂದರೆ ಬೇರೆ ಲೈಕಂದರೆ ಒಂದು ಸ್ನೇಹದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈ ಥರ ಸ್ನೇಹ ಅಂದರೆ ಈ ರೀತಿ ಇರಬೇಕು ಅನ್ನೋ ರೀತಿಯೆಲ್ಲ ತುಂಬ ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ ಹೊರಗಡೆ. ನಿಜಕ್ಕೂ ಅವರು ತುಂಬ ಚೆನ್ನಾಗಿ ಆಟ ಆಡಿದ್ರು. ಡೆಫಿನೆಟ್ಲಿ ಗಿಲ್ಲಿ ಅವರು ಸುಮ್ಮನೆ ಲೈಕಂದರೆ ಯಾರನ್ನೋ ಕಾಲು ಎಳಿತಾರೆ ಅಥವಾ ಬೇಡದೇ ಇರೋ ವಿಷಯನ ಎತ್ಕೊಂಡು ಕಾಲು ಎಳಿತಾರೆ ಅಂತ ಹೇಳಿರ್ತಿದ್ರೆ ರಜತೆ ಡೆಫಿನೆಟ್ಲಿ ವಿರೋಧ ಮಾಡಿರ್ತಾಯಿದ್ರು. ಬಟ್ ಅವ್ರಿಗೆ ಗೊತ್ತಾಗಿದೆ ಗಿಲ್ಲಿಯವರ ಆಟ ಯಾವ ರೀತಿ ಅಂತ. ಲಾಸ್ಟಿಗೆ ಹೋಗುವಾಗ ರಘು ಅವ್ರಿಗೆ, ಗಿಲ್ಲಿಯವ್ರಿಗೆ, ಕಾವ್ಯ ಅವ್ರಿಗೆ ಹಾಗೆಯೇ ರಕ್ಷಿತಾ ಅವ್ರಿಗೂ ಕೂಡ ಇವರು ರೇಸಲ್ಲಿ ಡೆಫಿನೆಟ್ಲಿ ಇದ್ದಾರೆ ಅಂತ ಹೇಳಿ ಅವ್ರಿಗೆ 4 ಜನನ ಮೆನ್ಷನ್ ಮಾಡಿದ್ರು. ಹಾಗೆಯೇ ರಕ್ಷಿತಾ ಅವರನ್ನು ಕಂಡ್ರೆ ರಜತ್ ಅವರಿಗೆ ಇಷ್ಟ ಇದ್ದರೂ ಕೂಡ ತುಂಬ ಇಷ್ಟಪಟ್ಟಿದ್ರು, ಜೊತೆಗೆ ಕಣ್ಣೀರು ಹಾಕಿದ್ರು, ಬೇಜಾರು ಮಾಡ್ಕೊಂಡಿದ್ರು. ಆದರೂ ಕೂಡ ಅವರು ಮಾಡಿದಂತಹ ತಪ್ಪುಗಳನ್ನು ಎದುರೆದುರಲ್ಲೇ ಹೇಳುವಂತಹ ಎದೆಗಾರಿಕೆಯನ್ನು ಕೂಡ ಅವರು ತೋರಿಸಿದ್ರು. ಬಟ್ ದ್ವೇಷ ಯಾರನ್ನು ಮಾಡಬೇಕೋ ಅಶ್ವಿನಿ ಮತ್ತು ಧ್ರುವಂತ್ ಅವ್ರನ್ನ ಕಂಡ್ರೆ ಅವ್ರಿಗೆ ಆಗ್ತಿರ್ಲಿಲ್ಲ, ಅದನ್ನು ಓಪನ್ ಆಗಿ ಅವರು ತೋರಿಸ್ಕೊಂಡ್ರು. ಬಹಳ ಚೆನ್ನಾಗಿ ಆಟ ಆಡಿದ್ರು. ಸ್ನೇಹಿತರೆ, ನನಗೆ ಇಷ್ಟು ರಜತ್ ಮತ್ತು ಚೈತ್ರ ಅವ್ರ ಬಗ್ಗೆ ಹೇಳಬೇಕಾದಂತಹ ವಿಷಯಗಳು. ಬಟ್ ಎಲ್ಲೋ ಒಂದು ಕಡೆ ಗಿಲ್ಲಿ ಮತ್ತು ರಜತ್ ನಡುವಿನ ಸ್ನೇಹ ಮತ್ತು ಅದು ವರ್ಕ್ ಆಗಿದ್ದ ರೀತಿ, ಜನಗಳು ಅದನ್ನು ಇಷ್ಟಪಟ್ಟಿದ್ದಂತಹ ರೀತಿ, ಅದು ರಜತ್ ಅವರು ಲೈಕ್ ಗಿಲ್ಲಿ ಜೊತೆ ಇದ್ದಿದ್ದು ರಜತ್ ಅವರ ಆಟದ ಮೇಲೆ ಯಾವ ರೀತಿ ಪಾಸಿಟಿವ್ ಪರಿಣಾಮ ಬೀರುತ್ತೋ ಈಗ ಅದನ್ನೆಲ್ಲ ನೋಡುವಾಗ ನನಗೆ ಆರ್ಯವರ್ಧನ್ ಅವರು DKD ಶೋನಲ್ಲಿ ಗಿಲ್ಲಿ ಬಗ್ಗೆ ಹೇಳಿದ್ದು ನೆನಪಾಗ್ತಾ ಇದೆ. ಗಿಲ್ಲಿ ಒಂದು ರೀತಿ ಇಲಿ ಥರ ಎಲ್ಲರನ್ನೂ ಎತ್ಕೊಂಡು ಮೆರೆಸ್ತಾನೆ. ಗಿಲ್ಲಿ ಯಾರನ್ನೆಲ್ಲ ಮೆರೆಸ್ತಾನೋ ಅವರೆಲ್ಲರೂ ಕೂಡ ಮೆರೀತಾರೆ. ಬಟ್ ಗಿಲ್ಲಿ ಇಲಿಯಾಗೇ ಇರ್ತಾನೆ ಅಂತ ಅದು ರಜತ್ ಅವರ ವಿಷಯದಲ್ಲೂ ಕೂಡ ನಿಜ ಆಯಿತು ಅಂತ ನನಗನ್ಸುತ್ತೆ. ನಿಮಗೂ ಹಾಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.